ಸೊ ಹೆಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಪ್ರಿಯ ವಿದ್ಯಾರ್ಥಿಗಳೇ, ನಂದು ಬಿಫೋರ್ ಒಂದು ವಿಡಿಯೋ ನಾನು 5 ಮಾರ್ಕ್ಸಿಂದ ಕ್ವಶನ್ಗೆ ವಿಡಿಯೋ ಮಾಡಿದೆ. ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯಪೂರ್ವಕ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಹೀಗೆ ನನಗೂ ಸಪೋರ್ಟ್ ಮಾಡ್ರಿ ಅಂತ ನಾನು ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ 10 ಮಾರ್ಕ್ಸಿನ ಕ್ವಶನ್ ನಾವು ನೋಡೋಣ. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಯಾಕಂದ್ರೆ 13ನಿಗೂ ನಿಮ್ಗೂ ರಾಜ್ಯಶಾಸ್ತ್ರ ಪೇಪರ್ ಇದೆ 13ಗೆ. ಸೊ 10 ಮಾರ್ಕ್ಸಿನ ಕ್ವಶನ್ ನೋಡೋಣ. ಸೊ ಪೇಪರ್ ಪೆನ್ ತಗೊಂಡು ರೆಡಿ ಇರಬೇಕು, ಕ್ವಶನ್ ಅನ್ನ ನೀವು ಕಾಪಿ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, 10 ಮಾರ್ಕ್ಸಿಗೂ ಚಾಪ್ಟರ್ 2 ನಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಸೆಕೆಂಡ್ ಚಾಪ್ಟರ್ ಏನಿದೆ ಅಲ್ಲ, ಅದರಲ್ಲಿ 10 ಮಾರ್ಕ್ಸಿಂದ 1 ಕ್ವಶನ್ ನಿಮ್ಗೂ ಸಿಗತ್ತೆ. ಸೊ ರಿಪೀಟೆಡ್ ಕ್ವಶನ್ ಯಾವ್ದಂದ್ರೆ, ನಾನು 2 ಕ್ವಶನ್ಸ್ ಅನ್ನ ಇಲ್ಲಿ ತೆಗ್ದಿರೋದು. ಫಸ್ಟ್ ಒನ್, ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಈ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೆಕೆಂಡ್ ಒನ್, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಸೊ ಇದು 2 ಕ್ವಶನ್ ನಿಮ್ಗೂ ಇಂಪಾರ್ಟೆಂಟ್ ಇದೆ. ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಆಮೇಲೆ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಇಲ್ಲಿ ನಿಮ್ಗೂ 1 ಕ್ವಶನ್ 10 ಮಾರ್ಕ್ಸಿಗೂ ಗ್ಯಾರಂಟಿ. ನೆಕ್ಸ್ಟ್ ಕಮ್ಸ್ ಟು ದಿ ಚಾಪ್ಟರ್ 5. ಐದನೇ ಚಾಪ್ಟರ್ ನಲ್ಲಿ ನಿಮ್ಗೂ 1 ಕ್ವಶನ್ ಸಿಗುತ್ತೆ 10 ಮಾರ್ಕ್ಸಿಗೂ. ಬಟ್ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್, ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರ ಉಪಾಯಗಳನ್ನು ವಿವರಿಸಿ. ಸೆಕೆಂಡ್, ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡಿ ಹೇಗೆ, ಅದರ ನಿವಾರಣಾ ಉಪಾಯಗಳನ್ನು ವಿವರಿಸಿ. ಇದರಲ್ಲಿ 2 ಕ್ವಶನ್ ಸೇರಿ ಅವರು 1 ಕ್ವಶನ್ ಕೊಟ್ಟಿದ್ದಾರೆ. ಥರ್ಡ್ ಒನ್, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ವಿಶೇಷಿಸಿ. 3 ಕ್ವಶನ್ ಆಯಿತು. ಇದರಲ್ಲಿನೂ 10 ಮಾರ್ಕ್ಸ್ ನಿಮ್ಗೂ ಪಕ್ಕ. ದೆನ್ 7th ಚಾಪ್ಟರ್ ನಲ್ಲಿ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಇದೆಯಲ್ಲ, ಅದರಲ್ಲಿನೂ 1 ಕ್ವಶನ್. ಬಟ್ ಈ ಚಾಪ್ಟರ್ ನಲ್ಲಿ ನೋಡ್ರಿ, ಉದಾರೀಕರಣ, ಖಾಸಗೀಕರಣ, ಆಮೇಲೆ ಜಾಗೃತೀಕರಣ, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಹಾಗೂ ಲಿಬ್ರಲೈಸೇಷನ್. ಉದಾರೀಕರಣ, ಖಾಸಗೀಕರಣ ಹಾಗೂ ಜಾಗೃತೀಕರಣ, ಈ 3 ಇದೆಯಲ್ಲ, ಇದು 3 ನೀವು ಪರ್ಫೆಕ್ಟ್ ಮಾಡಬೇಕು. ಯಾಕಂದ್ರೆ ನಿಮ್ದು 3 ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಒಂದೊಂದು ಕ್ವಶನ್ ನಲ್ಲಿ ಒಂದೊಂದು ಕ್ವಶನ್ ಬಂದಿದೆ. ಆಮೇಲೆ ಪ್ರಿಪರೇಟರಿ 1, ಪ್ರಿಪರೇಟರಿ 2 ಅದರಲ್ಲೇನೂ ಬಂದಿದೆ ಒಂದೊಂದು ಕ್ವಶನ್. ಸೊ ಅದಕ್ಕಾಗಿ ನಾವು 3 ಕ್ವಶನ್ ಅನ್ನ ಪರ್ಫೆಕ್ಟ್ ಮಾಡಿಬಿಡೋಣ. ಉದಾರೀಕರಣ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಖಾಸಗೀಕರಣ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಜಾಗೃತೀಕರಣ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ 3 ಕ್ವಶನ್ ಅನ್ನ ನೀವು ಪರ್ಫೆಕ್ಟ್ ಮಾಡಿದ್ರೆ ಇಲ್ಲಿ 10 ಮಾರ್ಕ್ಸಿಂದ ಕ್ವಶನ್ ನಿಮ್ಗೂ ಪಕ್ಕ. ಸೊ ನೆಕ್ಸ್ಟ್ ಇಸ್ 9th ಚಾಪ್ಟರ್. ಭಾರತ ವಿದೇಶಾಂಗ ನೀತಿ. ಇದರಲ್ಲಿನೂ 1 ಕ್ವಶನ್ ಸಿಗತ್ತೆ. ಫಸ್ಟ್ ಒನ್, ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಸೆಕೆಂಡ್ ಒನ್, ಭಾರತ ವಿದೇಶಾಂಗ ನೀತಿಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ. ಇದರಲ್ಲೇನೋ 10 ಮಾರ್ಕ್ಸ್ ನಿಮ್ಗೂ ಗ್ಯಾರಂಟಿ. ಸೊ ಇಲ್ಲಿ ನೋಡ್ರಿ, 1, 2, 3, 4 ಈ ಎಲ್ಲ ಕ್ವಶನ್ ನೀವು ಪ್ರಿಪೇರ್ ಮಾಡಿದ್ರೆ ಸಿಗೋದು ನಿಮ್ಗೂ 4 ಕ್ವಶನ್. ಹೌದು, 4 ಕ್ವಶನ್ ನಿಮ್ಗೆ ಸಿಗತ್ತೆ. ಇದರಲ್ಲಿ ನೀವು ಎಷ್ಟು ಬರಿಬೇಕು? 2 ಕ್ವಶನ್ ನೀವು ಬರಿಬೇಕು. ನೀವು ಇದರಲ್ಲಿ ಒಂದ್ ಕ್ವಶನ್ ಆದ್ರೂ ಬೈ ಹ್ಯಾರ್ಟ್ ಮಾಡಿದ್ರೆ ಚಾಯ್ಸಿಂಗ್ ಕೊಡ್ತಾರೆ ನಿಮ್ಗೂ. ಓನ್ಲಿ 2 ಕ್ವಶನ್ಸ್ ಯು ಹ್ಯಾವ್ ಟು ರೈಟ್. ಇಷ್ಟಾದ್ರೂ ಆಗತ್ತೆ. ಸೊ ನೋಡ್ರಿ, 5 ಮಾರ್ಕ್ಸಿಂದ ನಾನು ಬಿಫೋರ್ ನಿಮ್ಗೆ ವಿಡಿಯೋನಲ್ಲಿ ಹೇಳ್ಕೊಟ್ಟೀನಿ. ಆಮೇಲೆ 10 ಮಾರ್ಕ್ಸಿಂದ ಆಯಿತು. ಇದು ಒಂದು ಫೋಟೋ ಲಾಸ್ಟ್ ನಾನು ಹಾಕ್ಬಿಡ್ತೀನಿ, ನೀವು ಆರಾಮಾಗಿ ನೋಟ್ ಡೌನ್ ಮಾಡ್ಕೋರಿ. ಮತ್ತೆ ನಿಮ್ಗೆ ಏನು ಡಿಫಿಕಲ್ಟಿ ಇದೆ ನೀವು ಕಾಮೆಂಟ್ ಬಿಲೋ ನನಗೆ ಕಾಮೆಂಟ್ ಮಾಡಬೇಕು. ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 13ನಿಗೂ ಎಕ್ಸಾಮ್ ಇದೆ. ಸೊ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಎಷ್ಟು ಕ್ವಶನ್ ಅನ್ನ ನೀವು ಪಟ್ಟಂತ ಬೈಟ್ ಮಾಡಬೇಕು. ಸಪ್ರೇಟ್ ಆಗಿ ನೋಟ್ಸ್ ಮಾಡ್ರಿ, ಪಾಯಿಂಟ್ಸ್ ಅನ್ನ ಬರೀರಿ. ಎಕ್ಸ್ಪ್ಲನೇಷನ್ ನಿಮ್ದೇ ಆದಂತಹ ನೀವು ಎಕ್ಸ್ಪ್ಲನೇಷನ್ ಅನ್ನ ಬರಿಬಹುದು.
ಪೀಠಿಕೆ ನಿಮ್ಮದು ಡೆಫಿನೇಷನ್ಸ್, ಆಮೇಲೆ ಪಾಯಿಂಟ್ಸ್, ಆಮೇಲೆ ಉಪಸಂಹಾರ, ಇದು ಮರ್ತು ಬೇಡ್ರಿ. ಕಂಪಲ್ಸರಿ ಈ ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಆಮೇಲೆ ನಂದು ಇನ್ನೊಂದು ವಿಡಿಯೋ ಬರುತ್ತೆ, ದಟ್ ಈಸ್ ಅ ಪಾಸಿಂಗ್ ಮಾರ್ಕ್ಸ್ ವಿಡಿಯೋ. ಪಾಸಿಂಗ್ ಪ್ಯಾಕೇಜ್ ನಾನು ಹೇಳ್ಕೊಡ್ತೀನಿ ನಿಮಗೂ. ಪಾಸಿಂಗ್ ಪ್ಯಾಕೇಜ್ ಯಾರಿಗೂ ಡಿಫಿಕಲ್ಟಿ ಆಗ್ತಾ ಇದೆ, ಇಷ್ಟಾದ್ರೂ ಓದಲಿಕ್ಕೆ ಆಗೋದಿಲ್ಲ ಅಂದ್ರೂ ನನ್ನ ಹತ್ರ ಇನ್ನೊಂದು ಏನು ಹೇಳ್ತೀರಿ ಜಾಕ್ಪಾಟ್ ಇದೆ. ಸೊ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಷ್ಟೊಂದು ನಾನು ಕಷ್ಟಪಡ್ತಾ ಇದ್ದೀನಿ. ಮತ್ತೆ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್, ನನ್ನ ಚಾನೆಲಿಗೂ ಸಬ್ಸ್ಕ್ರೈಬ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಈ ಒಂದು ನನ್ನ ಚಾನೆಲಿಗೂ ನೀವು ಸಪೋರ್ಟ್ ಮಾಡ್ರಿ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಇನ್ನೊಂದ್ಸತಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಸ್ಕೋರ್ ಮಾಡ್ರಿ. ಅಬೌವ್ 80 ಆದರೂ ಹೋಗೇ ಹೋಗ್ತೀರಿ ನೀವು ರಾಜ್ಯಶಾಸ್ತ್ರ ಒಳಗೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. And one more thing, for English medium students, I have also this passing package, 5 marks question and as well as 10 mark questions. So if there is a majority of students means I will upload that video quickly. So for that reason I want your comments, that if I see your comments means so I'll upload that video very quick. It will easy to you for preparing for your political science examination. So still you are searching for important question for political science means this is very useful channel for you. This is very informative education channel for you. So subscribe and share with your friends, those who are suffering from important questions and they don't have notes anything. So please share and subscribe.